ಹಾಯ್ ಗಾಯ್ಸ್, ಇವತ್ತು ನಾನು ನಿಮಗೊಂದು ಸ್ಟೋರಿ ಹೇಳಾವಿದ್ದೀನಿ ಅಂತಿದ್ರಲ್ಲ. ಅಂದ್ರೆ ಬಸವಣ್ಣವರು ಹೇಳೋದು ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಅದರದ್ದೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಇವತ್ತು ಹೇಳ್ತೀನಿ. ಏನಪ್ಪ ಅಂದ್ರೆ, ಒಬ್ಬ ಹುಡುಗ 10 ವರ್ಷದ ಹುಡುಗ, ಅವ್ರ ತಂದೆ ತಾಯಿ ಅವನ ಸಣ್ಣ ವಯಸ್ಸಿನಾಗೆ ಏನಾದ್ರು ತೀರಿ ಹೋಗಿದ್ದು. ಹೀಗಾಗಿ ಒಬ್ಬರ ಕಡೆಯಿಂದ ನೌಕರಿ ಮಾಡಿದ್ದು. ಅವ ಶಾಲೆಗೆ ಹೋಗ್ಬೇಕಂತಂದ್ರೆ ಫೀಸ್ ಕಟ್ಟೋರು ಇದ್ದಿಲ್ಲ. ಹಿಂಗೆ ಶಾಲೆ ಬಿಟ್ಟು 1-2 ಹೊತ್ತು ಊಟ ಸಿಕ್ಕರೆ ಸಾಕು ಅಂಥೇಳಿ ಒಂದು ಕಡೆ ಕೆಲಸ ಮಾಡ್ಲಿಕ್ಕತ್ತಿದ್ದ. ಅಲ್ಲಿ ಮಾಲೀಕ ಹೆಂಗಪ್ಪ ಅಂತಂದ್ರೆ, ಅಲ್ಲಿ ಮಾಲೀಕ ಅವನು ಮನೆ ಒಬ್ಬನೇ ಇರೋವ. ಇವನ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ತಿದ್ದ. ಇವನೇ ಅಡುಗೆ ಮಾಡಬೇಕು. ಆದರೆ ಇವನಿಗೆಲ್ಲ ಅಂದರೆ ಇರಲಿಕ್ಕೆ ಮಲ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಅವನು ಕೊಟ್ಟಿದ್ದ. ಪುಣ್ಯ ಬಂತಂದ ಅವ ಹುಡುಗ. ಅಪ್ಪ ಅಮ್ಮ ಇಲ್ಲಾದ್ರೆ ನನ್ನ ಮಾಲಕರು ಏನು ಕಡಿಮೆ ಇಲ್ಲ, ನಂಗೆ 2 ಊಟಕ್ಕರೆ ಹಾಕ್ತಾರಲ್ಲ ಸಾಕು, ಉಳಿಕಿದ್ದೇನು ಬೇಕಾಗೇ ನನಗೆ ಇರ್ತಿದ್ದ. ಮಾಲೀಕರು ಏನು ಕೆಲಸ ಮಾಡಂತಿದ್ರು ಮಾಡ್ತಿದ್ದ. ಎಲ್ಲ ಟ್ರೈನ್ ಮಾಡಿಬಿಟ್ಟಿದ್ರು ಅವನಿಗೆ. ಎಲ್ಲ ಹೆಂಗೆ ಮಾಡಬೇಕು, ಪಲ್ಯ ಹೆಂಗೆ ಮಾಡ್ತಿದ್ರು, ಬಕ್ರಿ ಚಪಾತಿ ಎಲ್ಲ ಕಲಿಸ್ಬಿಟ್ಟಿದ್ದ. 12 ವರ್ಷದವನಿದ್ದಾಗ ಹೆಂಗೆ ಎಕ್ಸ್ಪರ್ಟ್ ಆಗಿದ್ದ ಅಂತಂದ್ರೆ, ಅನ್ನಪೂರ್ಣ ಒಲ್ದಿದ್ಲು ಅವನಿಗೆ. ಆ ಟೈಮಿಗೆ ಏನಾಗಿತ್ತು, ಒಂದು ಸಲ 20 ವರ್ಷ ಆತಂತ. 20 ವರ್ಷ ಆದ್ಕೂಳೆ ಆ ಮಾಲಕಗೂ ವಯಸ್ಸಾಗಲಿಕತ್ತಿತ್ತು. ಅವರ ಮಕ್ಕಳು ಅಮೇರಿಕಾ ಒಳಗಿದ್ದಾಗ ಅವರಲ್ಲಿ ಇಂಜಿನಿಯರಿಂಗ್ ಕಲಿತಿದ್ರು. ಇವನು ಇಲ್ಲಿ ಮನೆ ಸ್ವಂತದ ಅಂತಿಕೊಂಡು ಇಲ್ಲೇ ಇರ್ತಿದ್ದಾನೆ. ಮುಂದೆ ಈ ಕಡೆ ವಯಸ್ಸಾಗಲಿಕತ್ತು. 2 ದಿವಸ ಅಂದರೆ ಈ ಕಡೆ ಕೆಲಸ ಮಾಡ್ಬೇಕು ಅವನು. ಮತ್ತು ಬೇಕಲ್ಲ ನಿನ್ನ ಮುಂದೆ ಹೆಂಗೆ ನನ್ನ ಸ್ವಂತ ನೌಕರಿ ಆಗ್ಬೇಕು ಅಂಥೇಳಿ ಆವಾಗ ಅವನು ಅಂದ್ಕೊಂಡಿದ್ದ ಮಾಲಕ. ಆಯ್ತು, ನೀನು ಹೋಗಂತ ಹೇಳ್ತೀನಿ, ನಾನು ನನ್ನ ಮಗನ ಕಡೆ ಹೋಗ್ಬಿಡ್ತೀನಿ. ಇವನು ಇಲ್ಲೇ ಕೆಲಸ ಇರ್ತಿತ್ತು. ಹಿಂಗಾಗಿ ಇಲ್ಲಿರ್ತಿದ್ದ. ಅವನು ಒಂದು ವಯಸ್ಸಾತು, ರಿಟೈರ್ಡ್ ಆಗಿದ್ದ, ಹೋಗ್ಬಿಟ್ಟಿದ್ದೆ. ಯಾವಾಗ ಹೋಗ್ಬೇಕಾದ್ರೆ ಅವ ಹುಡುಗ ಕೇಳ್ತಾನೆ ಮಾಲಕರು, ಇಷ್ಟು ದಿವಸ ನಾನು ನಿಮಗೇನು ಮಾಡಿಲ್ಲ, ನೀವು ನನಗೆಂದು 2 ಹೊತ್ತು ಊಟಕ್ಕೆ ಹಾಕಿದ್ರಿ, ಯಾವಾಗ ಏನು ಬೇಕಾದಂಗೆ ಮಾಡ್ಕೊಂಡು ತಿಂದೀನಿ, ನಂದೇ ಮನೆ ಅಂತ ಆಗಿದ್ದು. ಹೋಗ್ಬೇಕಾದ್ರೆ ಏನಾರ ಒಂದು ಕಾಣಿಕೆ ಕೊಡ್ರಿ, ಅದು ಅನ್ನೋ ನೆನಪಿರೋಂಗಾಗಿ. ಅವ ಎಂಥವು ಮಾಲೀಕ ಅಂದ್ರೆ ಜಿಪುಡ, ಪೂರ್ತಿ ಜಿಪುಡ. ಹೆಂಗೇನೋ ಮಾಡಿ ಅವ್ರ ಮಕ್ಕಳಿಗೆ ಅಂದ್ರೆ ಕಳಿಸಿದ್ದ. ಅಲ್ಲಿ ಪೂರ್ತಿ ಜಿಪುಟ. ಒಬ್ರಿಗೆ ಏನಾರು ಕೊಡ್ಬೇಕಂದ್ರೆ ಏನೋ ಅಲ್ಲ, ಒಂದು ಮಂದಿತನ ಮಾಡಬೇಕು ಕಳಿಸಿದ್ದ. ಪೂರ್ತಿ ಜಿಂಜಿಪುಟ. ಅವ ಜಿಂಜಿಪುಟ್ಟಿದ್ದಾಗ ಒಂದು ಹಿಂಗೆ ಕೇಸ ಕೈ ಹಾಕ್ತಾನೆ. ಅಂದ್ರೆ ಮೊದಲಿನಷ್ಟು ಜಿಂಜಿಪುಟ್ಟಿದ್ದಿದ್ದಿಲ್ಲ, ಆದ್ರೆ ಇತ್ತಿತ್ಲಾಗ ಅಷ್ಟು ಜಿಪುಣ ಹಾಕೋತ ಹೋದ. ಹಿಂಗೆ ಒಂದು ಕಿಸೆದಾಗ ಕೈ ಹಾಕ್ತಾನೆ ನೋಡ್ತಾನೆ. ಒಂದು 10 ರೂಪಾಯಿ ಪಟಕ್ಕನ ಇಟ್ಟು ಹೋಗ್ತಾನೆ. 10 ರೂಪಾಯಿ ಆಯ್ತು. ಆಮೇಲೆ ಅದ್ರ ಜೊಳಗೆ ಏನಾದ್ರು ಧೂಳ ಕೊಡ್ತಾನೆ. ಕಡಿಕೆ ನೋಡ್ತಾನೆ, ವಿಚಾರ ಮಾಡ್ತಾನೆ, ಒಂದು ಮಾಡ್ತಾನೆ. ಒಳಗೆ ಹೋಗ್ತಾನೆ. ಹೋಗಿ ಒಂದು ಸತ್ತ ಇಲಿಯನ್ನು ಅವನ ಕೈ ಕೊಡ್ತಾನೆ. ಏನು ಸತ್ತ ಇಲಿಯನ್ನು? ಹೋರಿ ಮಾಲಕರ, ಎಷ್ಟು ದಿವಸ ನಿಮ್ಮ ಮನೆ ಕೆಲಸ ಮಾಡೀನಿ, ನನಗೆ ಸತ್ತ ಇಲಿ ಕೊಡ್ತೀರಿ? ನಾನು ತಿಲ್ಲೇನ? ಸರ್ವತಾ ಅಲ್ಲಿಲ್ಲ. ಕಡಿಕೆ ಏನು ಮಾಡ್ದವ, ಆಯ್ತು ರೀ ಮಾಲಕ್ರ, ನೀವು ನಮಗೆ ಏನೂ ಕೊಡ್ತಿದ್ದಿಲ್ಲ ಅಂದ್ರೆ ಏನು ಕೊಡಂಗಿಲ್ಲ ಹೋಗನ್ಲಾರ್ದೆ ಕಳಿಸಿದ್ರೂ ಅಷ್ಟು ಸಂತೋಷ, ನೀವು ಇಷ್ಟರಿಗೆ ಕೊಟ್ಟಿರಿ ಇನ್ನೂ ಸಂತೋಷ ತೊಗೊಂಡೋದು ಸತ್ತಿಲಿ. ಅವ ಅಂದ್ಕೊಂಡ ಮನೆಗಿರೋ ಬುದ್ಧಿ ಇವನಿಗೆ ಒಯ್ದುಬಿಟ್ಟ. ಪುಕ್ಷಟೊಳಗೆ ಕೆಲಸ ಅದು. ಅಲ್ಲಿ ಒಂದು ಬೆಕ್ಕು ಬರ್ಲಿಕ್ಕತ್ತಿತ್ತು. ಭಾಳ ಕೆಡ್ಸಾಗಿತ್ತು ಅದಕ್ಕೆ.
ಅವಾಗ ಇವನ ಕೈಯಾಗಿ ಇಲಿ ಇದ್ದಿದ್ದವನು ಹಿಂಗೆ ತೋರಿಸಿದ, ತಿಂತೀನೋ ಅಂತ ಹಾಕಿಬಿಡ್ತಾನ. ಆದ್ರೆ ತಿನ್ಬೇಕಾದ್ರೆ ಒಂದು ಕಂಡೀಷನ್ ಇರುತ್ತೆ, ₹2 ಕೊಡಬೇಕು. ತೊಗೊರು ಮಾಡಿದ ಮೊದಲೇ ಬೇಕು ನಂಗೆ ಕಾಡ್ಲಾಗತ್ತಿ, ನಾನು ₹2 ಅಂದ್ಕೊಂಡು ತೊಗೊಂಡು ₹2 ಕೊಡ್ತಾನೆ. ₹2 ಭಾಳ ದೊಡ್ಡ ಮಾತೇನು ಇಲ್ಲ. ನಾವು ಏನು ಮಾಡ್ತಾನೆ, ಮಾಡ್ತೀನಿ ತಡಿ ಅಂಥೇಳಿ ಅಲ್ಲಿ ಎಂಥ ಓಣಿ ಅಂದ್ರೆ ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಎಂಥ ಓಣಿ ಅಂದ್ರೆ ಫುಲ್ ಎಲ್ಲ ಅಂದ್ರೆ ಸಣ್ಣ ಮಕ್ಕಳು ಹಿರಿಯ ಮನುಷ್ಯರಿಂದ ಕೂಡಿದಂಥ ಓಣಿ. ಸಂಜೆ ಹೊತ್ತಿನಾಗೆ ಮುಂಜಾನೆ ಹೊತ್ತಿನಾಗೆ ಹಿಂಗೆ ಅಂದ್ರೆ ಮಂದಿಯಲ್ಲಿ ಗಾರ್ಡನ್ ನನಗೆ ಒಂದು ಎಕ್ಸಸೈಸ್ ಅದು ಮಾಡ್ಲಿಕ್ಕೆ ಬರ್ತಿದ್ರು. ಆಯಾಸ ಆಗ್ಬೇಕಾದ್ರೆ ಅಂದ್ರೆ ಅವ್ರಿಗೆ ಹಸಿವಿನ ನೀರಡಿಕೆ ಆಗ್ತಿತ್ತು. ಹೀಗಾಗಿ ಅಂದ್ರೆ ₹2 ಒಂದಿಷ್ಟು ಅನ್ನೋದು ಶೇಂಗಾ ತೊಗೊಂಬಂದ. ಒಂದಿಷ್ಟು ಶೇಂಗಾ ತೊಗೊಂಬಂದ ₹2 ಅದನ್ನು 4 ಪುಡಿಗೆ ಇಷ್ಟಿಷ್ಟು ಪುಡಿಗೆ ಕಟ್ಟಿದ. ಇಷ್ಟಿಷ್ಟು ಪುಡಿಗೆ ಕಟ್ಟಿದ ₹1 ಅಂದ್ರೆ ಒಂದು ಪುಡಿಕೆ ಅಂತ ತಿಳ್ಕೊಂಡು ಒಂದು 4 ಮಂದಿ ಒಳಗೆ ಮಾರಾಟ ಮಾಡೋದು. ₹2 ಇದ್ದು ₹4 ಅದು. ಮತ್ತು ₹4 ಶೇಂಗಾ ತೊಗೊಂಬಂದ. ಮತ್ತು ಇಷ್ಟಿಷ್ಟು ಒಂದು ಸ್ವಲ್ಪ ದೊಡ್ಡ ಅದು ದೊಡ್ಡ ಪುಡ್ಕಿ ಮಾಡ್ದ. 2ನೇ ದಿವಸ ದೊಡ್ಡ ಪುಡ್ಕಿ ಇತ್ತು, ₹2 ಒಂದು ಬಾಕೆಟು. ಎಷ್ಟು ತೊಗೊಂಡಿದ್ದಾವ? ₹4 ತೊಗೊಂಬಂದಿದ್ದ. ದೊಡ್ಡ ಅದು ಈ ಸಲ ಪಾಕೆಟು 4 ಅದು 2 ₹8 ಆಯಿತು. 4 ಹೋಗಿ ₹8 ಆಯಿತು. ₹8 ಶೇಂಗಾ ತೊಗೊಂಬಂದ. ಮತ್ತಿಷ್ಟು ದುಡ್ಡು ಅದು ₹4 ಮಾಡ್ದ. 4 ₹16 ಬಂತು. ಹಿಂಗೆ ಮಾಡ್ಕೋತ ಒಂದು ಸಲ ಅವನಿಗೆ ₹1,00,000 ಆಯ್ತು. ಹಿಂಗೆ ಮಾಡ್ಕೋತ ₹1,00,000 ಆದ್ಕೂಳೆ ಒಂದು ವಿಚಾರ ಮಾಡಿದ. ಒಂದು ಅಂಗಡಿ ಇತ್ತಲ್ಲಿ ಕೇಳ್ದ, ಸಣ್ಣ ಅಂಗಡಿ. ಎಂಥ ಅಂಗಡಿಯಪ್ಪ ಅಂದ್ರೆ ಇವು ಸಣ್ಣ ಅಂಗಡಿ, ಪೂರ್ತಿ ಸಣ್ಣ ಅಂದ್ರೆ ಫಾರ್ ಎಕ್ಸಾಂಪಲ್ ಇವು ಕುರ್ಕುರೆ ಚಿಪ್ಸಿನ ಅಂಗಡಿ ಇರ್ತಾವಲ್ಲ ಆ ಟೈಪ್, ಜನರಲ್ಸು ಸಣ್ಣದೊಂದು ಅಂಗಡಿ. ಎಷ್ಟಕ್ಕೆ ಮಾರಾಟ ಮಾಡ್ತೀರಿ? ₹50,000 ಕೊಡ್ತೀನಿ ನೋಡ್ರಪ್ಪ, ₹50,000 ಮಾರಾಟ ಮಾಡ್ತೀನಿ. ಅವನ ಕಡೆ ಏನು ₹1,00,000 ಬಂದಿದ್ದು, ₹50,000 ಕೊಟ್ಟು ಆ ಅಂಗಡಿ ತೊಗೊಂಡ. ಅವ್ನಿಗೆ ಯಾವ ಟೈಪ್ ಕೆಲಸ ಮಾಡಬೇಕು ಎಲ್ಲ ಅಲ್ಲಿ ಮಾಡಿ ಅನುಭವ ಆಗಿತ್ತು. ಅದಕ್ಕೆ ಅಂತಾರೆ ಪರ್ಫೆಕ್ಟ್ ಯಾವಾಗ ಆಗ್ತಾನೆ ಮನುಷ್ಯ? ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಆಗಿದ್ದ. ಅವನಿಗೆ ಅನುಭವ ಇತ್ತು. ಆ ಅಂಗಡಿ ಏನದು ಸಣ್ಣಗೆ ಒಂದು ಜೀವನ ಶುರು ಆಯ್ತು. ಕಡಿಕೆ ಆ ಅಂಗಡಿ ಬಿಟ್ಟನ್ನು ಒಂದು ಚಲೋದು ಒಂದು ದೊಡ್ಡ ಅಂಗಡಿ ಹಾಕಿದ. ಇವು ಅಕ್ಕಿ ಬ್ಯಾಳೆದು ಆ ಅಂಗಡಿನ ಪ್ರಾಫಿಟ್ ಕಳಿಸ್ಕೊಂಡು ಹಿಂಗೆ ಮಾಡ್ಕೋತ ನಮ್ಮ ದೊಡ್ಡದೇನದ ಇವು ಸೂಪರ್ ಮಾರ್ಕೆಟ್ ಇರ್ತಾವೆ ಅಂಥವ್ನು ಕಟ್ಟಿದ. ದೊಡ್ಡ ಶ್ರೀಮಂತ ಅದ. ಅವಾಗ ಅವನೇನಂದ ಅವ್ರ ಮಾಲಕರ ನೆನಪಾತು. ಎಷ್ಟು ನನ್ನ ಮಾಲಕರ ಒಂದು ಸತ್ತಿ ಇಲ್ಲಿ ಏನದ ನಾ ಎಷ್ಟು ಮುಂದೆ ಬಂದೀನಿ. ಅದಕ್ಕೆ ಅಂತಾರೆ ಯಾವಾಗಲೂ ಒಂದು ಸಣ್ಣದಿಂದ ಸಣ್ಣ ವಸ್ತುವನ್ನ ಕ್ರಿಮಿನ ಅಂದ್ರೆ ಏನೋ ಮಾರ ಅಲ್ಲಿಗೆ ಹೋಗಿ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಅವ ಹೋದ, ಗೊತ್ತಾಯ್ತು ನೀವು ಅಮೇರಿಕಾ ಒಳಗೆ ಇರ್ತಾರೆ. ಅಮೇರಿಕಕ್ಕೆ ಹೋದ. ಆದರೆ ಈ ಸಲ ಇಂಡಿಯಾದಿಂದ ಟ್ಯಾಕ್ಸ್ಗಳನ್ನೆಲ್ಲ ಅನ್ನೋದು ಫಾರ್ಮ್ಯಾಲಿಟೀಸ್ಗಳಂದ್ರೆ ಎಲ್ಲ ಪಾಸ್ಪೋರ್ಟ್ ತೆಗ್ಸಿದ, ಸೀದಾ ಹೋದ ಅಮೇರಿಕಕ್ಕೆ. ಅಲ್ಲಿ ಒಂದು ಬಂಗಾರ ಇಲಿಯನ್ನು ತೊಗೊಂಡು ಹೋದವ. ಅವ್ರ ಮಕ್ಕಳಿದ್ರು. ಅವ್ರ ಮಕ್ಕಳಿಗೆ ಅವನ ಬಗ್ಗೆ ಅಷ್ಟು ಪರಿಚಯ ಇದ್ದಿದ್ದಿಲ್ಲ. ಯಾರ್ರೀ ನೀವು ಅಂತಂದ್ರು ಅವರು. ನಿಮ್ಮಪ್ಪ ಅವ್ರು ಇದ್ದಾರೇನ್ರಿ? ಇದ್ದಾರಲ್ರಿ, ಬರ್ರಿ ಬರೋದಕ್ಕೆ ಗೊತ್ತಿಡಿದ್ರು ಅವರಪ್ಪ. ನೀನಾ ಅಂತಂದ್ರು. ಹಾಂ ರೀ ಸರ ನಾನೇ ರೀ. ಏನು ಇಂಡಿಯಾ ಒಳಗೆ ಹೌ ಆರ್ ಯು, ವಾಟ್ ಆರ್ ಯು ಡೂಯಿಂಗ್ ನಾವು, ವಾಟ್ ಅಬೌಟ್ ಯುವರ್ ಬಿಸ್ನೆಸ್ ಅಂತ ಕೇಳಿ. ಹೌದಾ ಸರ್, ಇಟ್ ಈಸ್ ಅ ವೆರಿ ವೆಲ್ ಆ್ಯಂಡ್ I built a supermarket in which I will sell all the general stores, paste, all about and very good, well, good done, well done. ಅವಾಗ ಅವ್ರು ಮೊದಲು ನಮಸ್ಕಾರ ಮಾಡಿದ್ರು. ಸರ, ನಾ ಇವತ್ತು ಏನೇ ಇದ್ದೀನಿ, ನಾ ಏನು ದೊಡ್ಡ ಮಾಲ್ ಕಟ್ಸೀನಿ, ಸೂಪರ್ ಮಾರ್ಕೆಟ್ಗಳನ್ನ ಏನು ಕಟ್ಸೀನಿ ಅದೆಲ್ಲ ನಿಮ್ಮ ಸಂಬಂಧಿ.
ನೀವು ನಮ್ಮ ಸತ್ತಿ ಇಲ್ಲಿ ಕೊಟ್ಟಿದ್ರೆ ನೆನಪದೇ. ಹೌದಪ್ಪ, ನಾನು ನೋಡ್ಬೇಕಿತ್ತು ನೀ ಏನಾರೇ ಮಾಡ್ತೀ. ಅವಾಗ ಅವ್ರ ಮಗ ಅಂತಾನೆ, ಯಾಕೆ ನೀವು ಹೇಳ್ತೀವಪ್ಪ, ನೀ ಎದಕ್ಕೆ ಕೊಟ್ಟು ನಂಗೆ ಗೊತ್ತ, ಜೀನ್ ಚಿಪ್ಪುನ್ ಇದ್ದಿ ಗೊತ್ತದ ನಂಗೆ ಅಂತಂತಾನೆ. ಅವಾಗ ಅಂತಾನೆ, ಬ್ಯಾಡಪ್ಪ ಹಂಗೆ ಅಲ್ಲಿಗೆ ಹೋಗ್ಬೇಡ, ನಿಮ್ಮ ಅಪ್ಪ ಅವ್ರಿಗೆ ನಿನ್ನ ಸಂಬಂಧ ಏನೆಲ್ಲ ಮಾಡ್ಯಾರವರು, ಯಾಕಪ್ಪ ಅಂದರೆ ಅವ್ರು ಕೊಟ್ಟಂಥ ಸತ್ತು ಇಲಿಯಿಂದೆ ನಾ ಇವತ್ತು ಈ ಬಂಗಾರದಂಥ ಇಲಿಯನ್ನು ತರಲಿಕ್ಕಾತು ಅಂಥೇಳಿ ಅವ್ರ ಕೊಟ್ಟು ಇನ್ನೊಂದು ನಮಸ್ಕಾರ ಮಾಡ್ತಾನೆ. ಅವತ್ತಿನ ದಿವಸ ಅಲ್ಲೇ ಎದ್ದು ಹೇಳ್ತಾನೆ, ಸರ್ ನೀವು ನಮ್ಮ ಸಂಬಂಧ ಭಾಳ ಇದನ್ನು ಮಾಡಿರಿ. ನೀವು ಯಾವಾಗೇ ಇಂಡಿಯಾ ಬಂದಾಗ ಏನದು ಒಂದು ದೊಡ್ಡ ಮನೆ ಕಟ್ಸೀನೀಗ, ಅಲ್ಲೇ ಬಂದು ನೀವಿದ್ದು ನನ್ನ ಕೈಯಾಗಿನ ಊಟ ಉಂಡೇ ನೀವು ಮನೆಗೆ ಹೋಗ್ಬೇಕು. ಆಯ್ತು ತಗೋರಪ್ಪ ಅಂತಂತಾರೆ. ಅವಾಗ ಅವ ಒಂದು ಮಾತು ಹೇಳ್ತಾನೆ, ಇವತ್ತು ಗೊತ್ತಾಗ್ತಾರೆ ನನಗೆ ಯಾಕಂತಾರೆ, ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಅಕಸ್ಮಾತ್ ಏನು ರೀ ನೀವು ನಮಗೇನು ಪಗಾರ ಕೊಡೋಂಗಿಲ್ಲ ಏನಿಲ್ಲ, ನೀವು ಬೇಡ ಅಂತಂದಿಲ್ಲ, ನೀವು ನನಗೆ ಸಪೋರ್ಟ್ ಮಾಡಿದ್ರಿ. ಆಮೇಲೆ ನೀ ಆದರೂ ಅವಾಗ ಅವ್ರು ಅಂತಾರೆ, ಅಲ್ಲಪ್ಪ ನೀ ಆದರೂ ಅಂದ್ರೆ ಮನಸ್ಸಿನಿಂದ ವರ್ಕ್ ಮಾಡಿದ್ವಿ, ಬೇಸರ ಪಟ್ಕೊಳ್ಳಿಲ್ಲ, ಎಲ್ಲ ಕಡೆ ಕಳಿಸಿದೆ ನಿನಗೆ, ಅದನ್ನು ತೊಗೊಂಬೋಗಿ ಇದನ್ನು ತೊಗೊಂಬೋಗಿ ಅಂತ ಹೇಳಿಸಿದ್ದೆ, ಎಂದೂ ನೀ ಬೇಸತ್ತಿಲ್ಲ. ಅವಾಗ ಅವ್ರು ಒಂದೇ ಮಾತು ಹೇಳ್ತಾರೆ, ಯಾರಂದ್ರೆ ಏನೂ ಅನ್ನೋದು ಕೆಟ್ಟ ಬಯಸಲಾರ ಯಾರು ಕೆಲಸ ಮಾಡ್ತಾರೆ ಅವ್ರಿಗೇನು ದೇವರು ಒಂದು ದಿವಸ ಒಳ್ಳೇದು ಬೇಕಾದಂಗೆ ಮಾಡ್ತಾನೆ. ಆಮೇಲೆ ನಿನ್ನ ಕೆಲಸ ನಿನಗೆ ಅನುಭವ ಆಗಿತ್ತು, ನಿನ್ನ ಅನುಭವನೇ ನಿನಗಿಷ್ಟು ಮ್ಯಾಲೆ ತೊಗೊಂಬಂದದ. ಅವಾಗ ಅವ ಅಂತಾನೆ, ಏನೇ ಅನುಭವ ಹೊಂದಿತ್ತು ಎಲ್ಲ ನಿಮ್ಮ ಸಂಬಂಧಿ ಅಲ್ರಿ, ನಿಮ್ಮಿಂದೇ ಅಲ್ಲ. ಅದಕ್ಕೆ ಅವ್ರು ಒಂದೇ ಮಾತು ಹೇಳ್ತಾರೆ, ದೇವರ ಆಶೀರ್ವಾದ. ಅದಕ್ಕೆ ಯಾವಾಗೇ ಆಗಲಿ ನಿನ್ನ ಕೆಲಸವನ್ನು ಮಾಡೋದು ಬಿಡಬೇಡ. ಹಿಂದಿ ಒಳಗಂತಲ್ಲ, ಕಲ್ ಕರೆಸೋ ಆಜ್ ಕರೆಸೋ ಆಪ್, ಅದನ್ನು ಯಾವಾಗಲೂ ಇಟ್ಟು ಇವತ್ತೇ ಕೆಲಸ ಮಾಡ್ಕೋಸು. ಈಗೇನೋ ನೀನು ಸೂಪರ್ ಮಾರ್ಕೆಟ್ ತೆಗೆದೀಪ, ಏನೋ ಒಂದು ಕೆಲಸ ಸಿಗ್ತದೆ ಅದ್ರಾಗ, ನಾಳೆ ಮಾಡಿದ್ರೆ ತೋರು ಎಷ್ಟೊತ್ತು ಯಾಕಲ್ಲ ಇವತ್ತು ಮಾಡೇ ಬಿಡೋದು, ಅವತ್ತೇ ಮಾಡು ಕೆಲಸ. ನೀನು ದೊಡ್ಡ ಓನರ್ ಆಗಿ ನಂಗೆ ಗೊತ್ತದ, ಐ ನೋ ದ್ಯಾಟ್. ಆ್ಯಂಡ್ ನಿಮ್ಮ ಸೂಪರ್ ಮಾರ್ಕೆಟ್ ಒಳಗೆ ಏನದ ಅಲ್ಲೆಲ್ಲ ಮಂದಿ ಏನೋ ಲೇಬರ್ಸ್ ಇರ್ಬೋದು, ಆದರೆ ಯಾವುದೇ ಕೆಲಸ ಅನ್ನೋದು ಸಣ್ಣದಂತ ತಿಳ್ಕೊಬೇಡ. ನಿಷ್ಠೆಯಿಂದ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡು, ಸಫಲತೆ ನಿನ್ನ ಕಡೆ ಬಂದೇ ಬರ್ತದೆ. ಈ ಕಥೆಯನ್ನು ತಿಳಿಯುವಂಥ ಮಾರಲ್ ಏನಪ್ಪ ಅಂದ್ರೆ, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ನೀವೇನಾದರೂ ಯಾವುದೇ ಸ್ವಾರ್ಥ ಭಾವನೆ ಇಲ್ಲದೆ ಏನೇ ಒಂದು ಒಳ್ಳೆಯ ಕೆಲಸ ಮಾಡಿ, ದೇವರದಕ್ಕೆ ಫಲ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಯಾವಾಗಲೂ ಏನಾದ್ರು ಯಾವುದೇ ಕೆಟ್ಟ ಬಯಸ್ಲಾರ್ದೆ ನೀವು ಹಾಗೆ ಮಾಡಿರಿ. ಆ ಹುಡುಗನಂಗೆ ಯಾರ್ಯಾರು ಸಣ್ಣ ಮಕ್ಕಳು ಇದನ್ನು ನೋಡ್ಲಿಕ್ಕೆ ವಿಡಿಯೋನ ಫಟಾಫಟ್ ವಿಡಿಯೋ ಲೈಕ್ ಮಾಡಿರಿ. ಆಮೇಲೆ ಈ ಕತೆ ಹೆಂಗೆ ಅನ್ನಿಸ್ತು ನನಗೆ ಹೇಳಬೇಕು. ಓಕೆ, ಕತೆ ಚಲೋ ಅನ್ಸಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿರಿ, ಅದರಲ್ಲೇ ಗೊತ್ತು ಮಾಡ್ಕೋತೀನಿ. ಓಕೆ, ಆಮೇಲೆ ಒಂದೇ ಮಾತು ನೆನಪಿಡ್ರಿ, ಕರ್ತವ್ಯ ನಿಮ್ಮ ಮಾಡಿರಿ, ನಿಷ್ಠೆಯಿಂದ ಮಾಡಿರಿ, ಸ್ವಾರ್ಥ ಭಾವನೆಯಿಂದ ಮಾಡಬೇಡ್ರಿ. ದೇವ್ರದ್ರ ಫಲ ಕೊಟ್ಟೇ ಕೊಡ್ತಾನೆ. ನೀವು ಯಾವ ದೇವ್ರಿಗೆ ನಂಬ್ತೀರಿ ಆ ದೇವ್ರು. ಯಾಕಂದ್ರೆ ಹೋದ ವಿಡಿಯೋ ಒಳಗೆ ಹೇಳಿದ್ದೆ, ನಂಬಿದ ದೇವರು ಎಂದೂ ಕೈ ಬಿಡ್ಲಿಕ್ಕೆ ಸಾಧ್ಯ. ಓಕೆ, ಬಾಯ್.